ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶ್ರೀ ಗುರುಕುಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 2025ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಇಡೀ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಸಂತೋಷವನ್ನು ವ್ಯಕ್ತಪಡಿಸಿ ಪ್ರಗತಿ ಟಿವಿಯೊಂದಿಗೆ ಮಾತನಾಡಿದ ಶ್ರೀ ಗುರುಕುಲ್ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ರಶ್ಮಿ ಮಧು ಜೈನ್, 10ನೇ ತರಗತಿ ಆದ ನಂತರ ಈ 2 ವರ್ಷಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಈ 2 ವರ್ಷಗಳಲ್ಲಿ ಪೋಷಕರಾಗಿ, ಶಿಕ್ಷಕರಾಗಿ ನಾವು ಅವರನ್ನು ಹೇಗೆ ನಡೆಸಿಕೊಂಡು ಹೋಗುತ್ತೇವೆ ಅದರ ಮೇಲೆ ನಿರ್ಧಾರವಾಗುತ್ತದೆ. ಶ್ರೀ ಗುರುಕುಲ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಪುಟ್ಟ ಕುಟುಂಬದ ರೀತಿ ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಶ್ರೀ ಗುರುಕುಲ್ ಪರಿವಾರ ಇವತ್ತು ಬಹಳ ಸಡಗರದಿಂದ ನಮ್ಮ ಮಕ್ಕಳ ಒಂದು ಯಶಸ್ಸನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಯಶಸ್ಸಿಗೆ ಮಕ್ಕಳೇ ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿ ವರ್ಗದವರು ತುಂಬ ಇಂಪಾರ್ಟೆಂಟಾಗಿ ಕಾರಣ. ಸೊ 2 ವರ್ಷ ಏನು 10ನೇ ತರಗತಿ ಆದಮೇಲೆ ಈ 2 ವರ್ಷದ ಜರ್ನಿ ಏನಿದೆ ಇದು ತುಂಬ ಎಲ್ಲ ಮಕ್ಕಳ ಜೀವನದಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ದಿನಗಳು. ಈ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ನಾವು ಅವ್ರಿಗೆ ಪೋಷಕರಾಗಿ, ಶಿಕ್ಷಕರಾಗಿ ನಾವು ಅವ್ರನ್ನ ನಡೆಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಶ್ರೀ ಗುರುಕುಲ್ ಶಾಲೆ ಮತ್ತು PU ಕಾಲೇಜ್ ನಾವು ನಮ್ಮ ಒಂದು ಸಂಸ್ಕಾರ ಆಗ್ಬೋದು, ನಮ್ಮ ಒಂದು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಒಂದು ಪುಟ್ಟ ಸಂಸಾರದ ಥರ ನಾವು ಇದುವರೆಗೂ ಬೆಳೆಸ್ಕೊಳ್ತಾ ಬಂದಿದ್ದೀವಿ. ತುಂಬ ಕಮ್ಮಿ ಮಕ್ಕಳನ್ನ ನಾವು ಅಡ್ಮಿಷನ್ ತೊಗೊಂಡು ಆ ಒಂದು ಸ್ವಲ್ಪ ಮಕ್ಕಳನ್ನೇ ನಾವು ಪ್ರತಿಯೊಂದು ಮಗುವಿನ ಬಗ್ಗೆನೂ ಅವರ ಒಂದು ಕೇರ್ ತೊಗೊಂಡು ವಿ ಆರ್ ಗೋಯಿಂಗ್ ಟು ಟೇಕ್ ಅಡ್ಮಿಷನ್ಸ್. ಸೊ ಈ ಒಂದು ಇದರಲ್ಲಿ ನಮ್ಮ ಒಂದು ಮಕ್ಕಳು ಏನಿವಾಗ ಸ್ಕೋರ್ ಮಾಡಿದ್ದಾರೆ, ಒಂದು ಹೈಯೆಸ್ಟ್ ಡಿಸ್ಟ್ರಿಕ್ಟ್ ಟಾಪರ್ಸ್ ಆಗಿದ್ದಾರೆ, ಸ್ಟೇಟ್ಗೂ ಒಂದು ಒಳ್ಳೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಈ ಎಲ್ಲ ಮಕ್ಳಿಗೂ ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ನಮ್ಮ ಮಕ್ಕಳ ಜೊತೆಗೆ ಅವರು ಮಕ್ಕಳಾಗಿ ಓದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೇಳ್ಕೊಡೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ನಾವು ಹೇಳ್ಕೊಡೋದಕ್ಕೆ ರೆಡಿ ಇದ್ರೂ ರಿಸೀವ್ ಮಾಡ್ಕೊಳ್ಳೋವಂಥ ಮಕ್ಕಳು ರೆಡಿ ಇರಬೇಕು. ಎರಡೂ ಮ್ಯೂಚುವಲ್ಲಾಗಿ ಇಲ್ಲಿ ಒಂದು ಕಾರ್ಯನಿರ್ವಾಹ ಆಗಿದೆ. ಸೊ ಮಕ್ಕಳು ಮತ್ತು ನಮ್ಮ ಒಂದು ಸಿಬ್ಬಂದಿ ವರ್ಗದವರು ಇದಕ್ಕೆ ಸಂಪೂರ್ಣ ಕಾರಣ ಮತ್ತು ಸಂಪೂರ್ಣವಾಗಿ ಈ ಒಂದು ಸಡಗರ ಅವ್ರ ಜೊತೆ ನಾವು ಆಚರಿಸೋದಕ್ಕೆ ತುಂಬ ಇಷ್ಟಪಡ್ತೀವಿ. ಕಡಿಮೆ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡು ಅವರಿಗೆ ವಿಶೇಷವಾದಂತಹ ತರಬೇತಿ ಮತ್ತು ಗಮನವನ್ನು ಹರಿಸುವಂತಹ ಕೆಲಸ ಮಾಡುತ್ತೇವೆ. ವಿದ್ಯಾರ್ಥಿಗಳು ಕೂಡ ತುಂಬಾ ಸಹಕರಿಸಿ ನಾವು ಹೇಳಿಕೊಟ್ಟದ್ದನ್ನೆಲ್ಲ ಕೇಳಿ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾಗಲಿದ್ದಾರೆ. ಇವರೆಲ್ಲರಿಗೂ ಶಿಕ್ಷಣ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದಿನ ಅವರ ಜೀವನ ಶುಭವಾಗಲಿ ಎಂದು ಹಾರೈಸುತ್ತೇನೆ ಎಂದರು. ವಿದ್ಯಾರ್ಥಿನಿ ರಕ್ಷಿತಾ ಮಾತನಾಡಿ, ದ್ವಿತೀಯ ಪಿಯುಸಿಯ PCMBಯಲ್ಲಿ 584 ಅಂಕಗಳನ್ನು ಪಡೆದಿದ್ದೇನೆ. ತುಂಬಾ ನಿರೀಕ್ಷೆ ಇತ್ತು, ಚೆನ್ನಾಗಿ ಪರೀಕ್ಷೆ ಮಾಡಿದ್ದೆ, ತುಂಬಾ ಖುಷಿಯಾಗುತ್ತಿದೆ. ಶಿಕ್ಷಣ ಸಂಸ್ಥೆ ಎಲ್ಲ ಸಹಕಾರವನ್ನು ನೀಡಿದೆ, ಉಪನ್ಯಾಸಕರು ಕೂಡ ಸಹಕಾರವನ್ನು ನೀಡಿದ್ದಾರೆ, ಅತ್ಯುತ್ತಮ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಕಾಲೇಜಿನ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ವೇಳೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಎಂದರು. ಕಾಲೇಜ್ ಹೈಯೆಸ್ಟ್ 584 PCMB ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಬರುತ್ತೆ ಅಂತ. ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ನಮ್ಮ ಕಾಲೇಜವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟು, ಲೆಕ್ಚರರ್ಸು, ತುಂಬ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇದೆ. ಕಾಂಪಿಟೇಟಿವ್ ಥರ ತುಂಬ ಕ್ರ್ಯಾಶ್ ಕೋರ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಈಗಲೂ KCET ಎಕ್ಸಾಮ್ಸ್ಗೂ ಮಾಡ್ತಾಯಿದ್ದಾರೆ. ದಿನ ಮಾಕ್ ಟೆಸ್ಟ್ ಇರುತ್ತೆ. ಬೆಟರ್ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಕೊಡ್ತಾಯಿದ್ದಾರೆ. ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಮೈ ಕಾಲೇಜ್. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸ್ಟಿಲ್ ರಿವ್ಯಾಲ್ಯೂಷನ್ಗೆ ಹಾಕೋ ಐಡಿಯಾ ಪ್ಲ್ಯಾನಲ್ಲೂ ಇದ್ದೀನಿ. ಬಟ್ ಬಂದಿರೋದಕ್ಕೂ ತುಂಬ ಖುಷಿ ಇದೆ. ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ. ಇದರಲ್ಲಿ MCQs ತುಂಬ ಟಫ್ ಅಂತಿರ್ತಾರೆ ಮಕ್ಕಳು. ಇದರಲ್ಲಿ ಆ MCQsಗೆ ನಮಗೆ ನಿಯರ್ಲಿ 500 MCQs ವೀಕಲ್ಲಿ ಮಾಕ್ ಟೆಸ್ಟ್ ಮಾಡಿದ್ದಾರೆ. ಬರೀ 500 MCQsನ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. MCQsಗೆ ಸಪ್ರೇಟಾಗಿ ಟೆಸ್ಟ್ ಇರುತ್ತೆ. ಊರ್ಮಿಳ SCBA ಕಾಂಬಿನೇಷನ್ 582 ಟೋಟಲ್ ಸ್ಕೋರ್ ನಂದು 97%. ಇಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ಲೆಕ್ಚರರ್ಸ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಇಂಡಿವಿಜುವಲ್ ಕೇರ್ ಇತ್ತು, ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗಿರೋದು. ಇಲ್ಲಿ
ಫಸ್ಟ್ ಅಡ್ಮಿಷನ್ ಮಾಡಬೇಕಾಗಿ ಹೇಳಿದರು ಇಂಡಿವಿಜುವಲ್ ಕೇರ್ ಇರುತ್ತೆ ಅಂತ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿ ಇಂಡಿವಿಜುವಲ್ ಕೇರ್ ಇದೆ ಅಂತ. ಎಲ್ಲರೂ ಚೆನ್ನಾಗಿದೆ ಲೆಕ್ಚರರ್ಸ್ ಎಲ್ಲ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟೊಂದು ಟೆಸ್ಟು ಮತ್ತು ಪ್ರಿಪ್ರೇಟರೀಸ್ ಮಾಡಿದ್ರು. CA ತೊಗೊಬೇಕಂತ ಇದ್ದೀನಿ. ವಿದ್ಯಾರ್ಥಿನಿ ಅಕ್ಷತಾ ಅವರು ಮಾತನಾಡಿ 583 ಅಂಕಗಳನ್ನು ಪಡೆಯುವ ಮೂಲಕ ಪಾಸ್ ಆಗಿದ್ದೇನೆ. ನನಗೆ ಇನ್ನೂ ಕೂಡ ನಿರೀಕ್ಷೆ ಇತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಎಂಬ ಯೋಜನೆ ಇದೆ. ಎಲ್ಲ ಉಪನ್ಯಾಸಕರ ಅಭಿಪ್ರಾಯ ಪಡೆದು ಹಾಕುತ್ತೇನೆ. 2 ವರ್ಷಗಳಲ್ಲಿ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟ ಶ್ರೀ ಗುರುಕುಲ್ ವಿದ್ಯಾಸಂಸ್ಥೆಗೆ ನಾನು ಆಭಾರಿಯಾಗಿರುತ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಯಾಲಜಿ 95 ಬಂದಿದೆ, ಬಟ್ ಐ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಔಟ್, ಸೊ ಐ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ನಾನು ಬಯಾಲಜಿ. ಕನ್ನಡ PCMB ಟೋಟಲ್ ಸ್ಕೋರ್ 583, 588. ಎಸ್, 98% ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಸ್, ಹೌದು. ಲೆಕ್ಚರರ್ಸ್ ಇಲ್ಲ ಯಾವ ಟ್ಯೂಷನ್ಗೂ ಹೋಗ್ತಿರಲಿಲ್ಲ. ಹೌದು, ಕಾಲೇಜಲ್ಲಿ ಲೆಕ್ಚರರ್ ಸಪೋರ್ಟಿಂದನೇ ಎಷ್ಟು ಮಾರ್ಕ್ಸ್ ಬಂತು. ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು. ನಾನು ಡಾಕ್ಟರ್ ಆಗಬೇಕು ಅಂತ. ವಿದ್ಯಾರ್ಥಿನಿ ಮೂಮುತ್ ಸಂಬ್ರಾ ಮಾತನಾಡಿ 594 ಅಂಕಗಳನ್ನು SEBA ಕಾಂಬಿನೇಷನ್ನಲ್ಲಿ ಪಡೆದಿದ್ದೇನೆ. ನನಗೆ ಕನ್ನಡ ಅಷ್ಟಾಗಿ ಬರುತ್ತಿರಲಿಲ್ಲ. ಅಲ್ಲಿನ ಉಪನ್ಯಾಸಕರು ತುಂಬಾ ನನಗೆ ಗೈಡ್ ಮಾಡಿದ್ರು. ಇದರಿಂದಾಗಿ ಕನ್ನಡದಲ್ಲಿ 98 ಅಂಕಗಳನ್ನು ಪಡೆದಿದ್ದೇನೆ. ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಎಂದು ತಿಳಿಸಿದರು. ವಿದ್ಯಾರ್ಥಿನಿ ಊರ್ಮಿಳಾ ಅವರು ಮಾತನಾಡಿ ಆರಂಭದಲ್ಲಿ ಈ ಕಾಲೇಜಿನಲ್ಲಿ ಹೇಗೆ ಓದುವುದು ಅನ್ನುವುದು ನನಗೆ ಗೊತ್ತಿರಲಿಲ್ಲ. ಇಂಡಿವಿಜುವಲ್ ಕೇರ್ ಮಾಡುವುದರ ಮೂಲಕ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸಿಕೊಡುತ್ತಿದ್ರು. ಇಲ್ಲಿನ ವಾತಾವರಣ ತುಂಬಾ ಹೆಲ್ದಿಯಾಗಿದೆ. ನಾನು ಇಷ್ಟು ಅಂಕಗಳನ್ನು ಪಡೆಯುವುದಕ್ಕೆ ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆ ಕಾರಣ ಎಂದರು. ತೇಜಸ್ವಿನಿ ರಾಮಗಿರಿ ಅವರು ಮಾತನಾಡಿ 584 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯಕ್ಷವಾಗಿ ಕೇರ್ ಮಾಡುವುದರ ಮೂಲಕ ಉತ್ತಮವಾಗಿ ಶಿಕ್ಷಣವನ್ನು ನೀಡಿದ್ದಾರೆ. ಈ ಮೂಲಕ ಶಿಕ್ಷಣ ಸಂಸ್ಥೆಗೆ ಉಪನ್ಯಾಸಕರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇನ್ನಷ್ಟು ಅಂಕಗಳು ಬರಬೇಕು ಎಂಬುದು ಇತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕುತ್ತೇನೆ ಎಂದು ತಿಳಿಸಿದರು. ಹಾಂ, ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದ, ಲೆಕ್ಚರರ್ಸ್ ಕಡೆಯಿಂದ ತುಂಬ ಎಲ್ಲ ಸಪೋರ್ಟ್ ಬಂದಿತ್ತು. ಎಸ್ಪೆಷಲಿ ಕನ್ನಡದಲ್ಲಿ ನಾನು ಪರ್ಫೆಕ್ಟ್ ಇರಲಿಲ್ಲ. ನಮ್ಮ ಸರಿಂದನೇ 98 ನನ್ನ ಕನ್ನಡದಲ್ಲಿ ಸ್ಕೋರು. ಸರಿಂದನೇ 98 ಬಂದಿದ್ದು. ಬಟ್ ಎಕನಾಮಿಕ್ಸಲ್ಲಿ ಸ್ವಲ್ಪ ಎಕ್ಸಾಮಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿತ್ತು. POQ ಕ್ವಶನ್ 6 ಮಾರ್ಕ್ಸ್ ಕ್ವಶನ್ ಆದಮೇಲೆ ಇತ್ತಲ್ಲ POQ ಕ್ವಶನ್, ಅದರಿಂದ ಪೇಜ್ ಟರ್ನ್ ಮಾಡಿ ನೋಡಿರಲಿಲ್ಲ. ಬಟ್ ಲಾಸ್ಟ್ 5 ಮಿನಿಟ್ಸಲ್ಲಿ ಗೊತ್ತಾಯಿತು ಅಲ್ಲಿ POQ ಕ್ವಶನ್ ಇತ್ತು ಅಂತ. ಅಟೆಂಡ್ ಮಾಡಿ ಬಂದಿದ್ದೆ. ಅದಕ್ಕೆ 96 ಬಂದಿದೆ ಎಕನಾಮಿಕ್ಸಲ್ಲಿ. ಅದು ಬಿಟ್ಟರೆ ಕೋರ್ಸ್ ಸಬ್ಜೆಕ್ಟಲ್ಲಿ ಎಲ್ಲ ಔಟ್ ಆಫ್ ಔಟ್ ಬಂದಿದೆ. ಹಾಂ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ಲೆಕ್ಚರರ್ಸ್ ಕಡೆಯಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇತ್ತು. ನಾನು ಅಡ್ಮಿಷನ್ ಆಗೋವಾಗ ಏನು ಹೇಳಿ ಅಡ್ಮಿಷನ್ ಮಾಡಿಸಿದ್ರು ಅಂದರೆ ಇಂಡಿವಿಜುವಲ್ ಕೇರ್ ಇರುತ್ತೆ ಅಂತ. ಆ್ಯಕ್ಚುಲಿ ಹಂಗೆ ಇತ್ತು. ಇಂಡಿವಿಜುವಲ್ 84 ಮಾರ್ಕ್ಸ್ ಇನ್ PCMB ಕಾಂಬಿನೇಷನ್. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕನ್ಸರ್ನ್ ಮಾಡಿ ಕೇರ್ ಮಾಡಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ಸನ್ನು. ಫ್ಯಾಕಲ್ಟಿ ಈಸ್ ವೆರಿ ಗುಡ್. ದೇ ವಿಲ್ ಹ್ಯಾಂಡಲ್ ವಿತ್ ಎವ್ರಿವನ್ ವಿತ್ ಮೋಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಅಟ್ಮೋಸ್ಟ್ ಕೇರ್. ಇಲ್ಲ ಸರ್, ಎಲ್ಲ ಸಬ್ಜೆಕ್ಟೂ ಮ್ಯಾನೇಜಬಲ್ ಆಗಿತ್ತು. ಎಲ್ಲನೂ ಮಾಡ್ಬೋದಾಗಿತ್ತು, ಈಸಿಯಾಗಿ ಮಾಡ್ಬೋದಾಗಿತ್ತು. ಹೌದು, ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಬರುತ್ತೆ. ರಿವ್ಯಾಲ್ಯೂಯೇಷನ್ಗೆ ಆಗಬೇಕು ಅಂತ ಇದ್ದೀವಿ. ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಫ್ರಮ್ ಫಸ್ಟ್ ಎಲ್ಲ ಸ್ಕೂಲ್ ಎಜುಕೇಷನ್ ಆಗಿರಲಿ, ಕಾಲೇಜ್ ಎಜುಕೇಷನ್ ಆಗಿರಲಿ, ಫ್ರಮ್ ಬಿಗಿನಿಂಗ್ ದೇ ಹ್ಯಾವ್ ಬಿನ್ ಸೋ ಮಚ್ ಸಪೋರ್ಟಿವ್, ಟೇಕನ್ ಮೈ ಸ್ಟ್ಯಾಂಡ್ ಫಾರ್ ಅಟ್ ಈಚ್ ಪಾರ್ಟ್ ಆಫ್ ಮೈ ಲೈಫ್. ಫಸ್ಟ್ PUCಲಿಂದ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ PU ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಹಾಕಿದ್ದೀವಿ. ಮಗಳು 98% ತೆಗೆದಿದ್ದಾಳೆ. ನಮಗೆ ಹೆಮ್ಮೆ ಪಡುವಂಥ ವಿಷಯ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಗುರುಗಳು ಒಳ್ಳೆಯ ಶ್ರಮ ಕೊಟ್ಟು ಮಕ್ಕಳಿಗೆ ಬೋಧನೆ ಮಾಡಿ ಮಕ್ಕಳು ಆ ಮಟ್ಟಕ್ಕೆ ಬರೋಕ್ಕೆ ಗುರುಗಳೇ ಕಾರಣ. ಆಮೇಲೆ ಒಳ್ಳೆಯ ಸಂಸ್ಥೆ, ಇದು ಅದರಿಂದ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆಮೇಲೆ ಮುಂದೆ ಇದೇ ಥರ
ಬೆಳ್ಕೊಂಡು ಹೋಗಲಿ ಅಂತ ನಮ್ಮ ಆಶೆ. ಪೋಷಕರಾದ ರಾಮಗಿರಿ ಪರಮೇಶ್ವರ್ ಅವರು ಮಾತನಾಡಿ, ನನ್ನ ಮಗಳು 98% ತೆಗೆದುಕೊಂಡಿದ್ದಾಳೆ. ಇಷ್ಟರ ಮಟ್ಟಿಗೆ ಅವಳು ಸಾಧನೆ ಮಾಡುವುದಕ್ಕೆ ಅವರ ಗುರುಗಳೇ ಕಾರಣ. ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆಯೇ ಕಾರಣ. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಮುಂದೆ ಇದೇ ರೀತಿಯಾಗಿ ಬೆಳೆಯಬೇಕು ಎನ್ನುವುದು ನನ್ನ ಆಶಯ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಚೇರ್ಮನ್ ಆದ ಮಧು ಜೈನ್, ನಿರ್ದೇಶಕರಾದ ರಾಹುಲ್ ಎಂ, ಬೆಳಗುಲ್ಲಿ ಸೇರಿದಂತೆ ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಮತ್ತು ಅವರ ಮುಂದಿನ ಜೀವನಕ್ಕೆ ಉತ್ತಮ ಹಾದಿ ಸಿಗಲಿ ಎಂದು ಶುಭ ಹಾರೈಸಿದರು.